ಉಮೇಶ್ ಬಣಕಾರ್ ಮಾತಾಡಿದ್ದಾರೆ, ನಿರ್ಮಾಪಕರ ಸಂಘದ ಅಧ್ಯಕ್ಷರು ಹೇಳಿದ್ದಾರೆ. ಕೇಳಿಸ್ಕೊಳ್ಳಿ ಒಂದ್ಸಲ ಏನೇನು ಹೇಳ್ತಾರೆ ಅವರು ಅಂತ. ಸರ್, ಇಂಥ ಘಟನೆಗಳನ್ನು ಸ್ವೀಕರಿಸೋಕ್ಕಾಗಲ್ಲ. ಅವರು ಆರೋಪಿ, ಅಪರಾಧಿ ಅಲ್ಲ. ಸೊ ಆರೋಪ ಸಾಬೀತಾದರೆ, ಆರೋಪಿ ಅಂತ ಆದಮೇಲೆ ಚಿತ್ರರಂಗವನ್ನು ಕಟ್ಟಿ ಬೆಳೆಸಿರ್ತಕ್ಕಂತಹ ಮಹನೀಯರುಗಳು ಇನ್ನೂ ತುಂಬ ಜನ ಇದ್ದಾರೆ. ಮಾತೃ ಸಂಸ್ಥೆ, ವಾಣಿಜ್ಯ ಮಂಡಳಿ ಇದೆ, ಮಾಜಿ ಅಧ್ಯಕ್ಷಗಳಿದ್ದಾರೆ. ಸೊ ಅವರೆಲ್ಲರ ಒಟ್ಟಾರೆ ಅಭಿಪ್ರಾಯಗಳನ್ನ ತಗೊಂಡು ಯಾವ ರೀತಿಯಾದಂಥ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ನಾವು ನಿರ್ಧರಿಸ್ತೀವಿ. ಜಸ್ಟಿಫಿಕೇಶನ್ ಏನು? ಆರೋಪಿ, ಅಪರಾಧಿ ಅಲ್ಲ. ರಾಜಕಾರಣಿಗಳು ಹಂಗೆ ಕೊಡ್ತಾರೆ. ಹಂಗಿದ್ರೆ ಮೊನ್ನೆ ನಮ್ಮ ಮಿನಿಸ್ಟರ್ ನಾಗೇಂದ್ರ ಮೇಲೆ ಆರೋಪ ಬಂತು, 187 ಕೋಟಿ ರೂಪಾಯಿ ಬ್ಯಾಂಕಿಂದ ಬ್ಯಾಂಕಿಗೆ ಸಾಗಿಸಿದ ಕೇಸ್ನಲ್ಲಿ. ನಾನು ಆರೋಪಿ, ಅಪರಾಧಿ ಅಲ್ಲ. ಕೇಸ್ ಪ್ರೂವ್ ಆದ್ಮೇಲೆ ನಾನು ರಾಜೀನಾಮೆ ಕೊಡ್ತೀನಿ ಅಂದ್ರೆ ಕೇಳ್ತಾರ? ಒಬ್ಬ ಬಸ್ ಕಂಡಕ್ಟರ್ ಮೇಲೆ ಕೇಸ್ ಆಗಿ 48 ತಾಸು ಕಸ್ಟಡಿಯಲ್ಲಿದ್ರೆ ಆಟೋಮೆಟಿಕ್ ಆಗಿ ಸಸ್ಪೆಂಡ್ ಆಗ್ತಾನ್ರಿ. 48 ತಾಸು ಕಸ್ಟಡಿಯಲ್ಲಿದ್ರೆ ಆಟೋಮೆಟಿಕ್ ಆಗಿ ಸಸ್ಪೆಂಡ್ ಆಗ್ತಾನೆ ಬಸ್ ಕಂಡಕ್ಟರ್. ಅವನು ಹೊಟ್ಟೆ ಒಬ್ಬ ಪ್ರೈಮರಿ ಸ್ಕೂಲ್ ಟೀಚರ್ ಸಸ್ಪೆಂಡ್ ಆಗೋದಿಲ್ವಾ? 48 ತಾಸು ಏನೋ ಒಂದು ಹಲ್ಕಟಗಿರಿ ಮಾಡಿ ಅರೆಸ್ಟ್ ಆಗಿ 48 ತಾಸು ಕಸ್ಟಡಿಯಲ್ಲಿದ್ರೆ ಸಸ್ಪೆಂಡ್ ಆಗೋದಿಲ್ವಾ? ಇದೇನಿದು? ಅಂದ್ರೆ ಅವರು ನಿಯಮಗಳಿಂದ ಬಂಧಿತರು, ಸರ್ಕಾರಿ ನೌಕರರು. ರಾಜಕಾರಣಿಗಳು ರಾಜೀನಾಮೆ ಕೊಡುವ ಮೂಲಕ ನೈತಿಕತೆಯನ್ನು ಕಾಪಾಡ್ಕೋಬೇಕು. ನಾವು ಸಿನಿಮಾದವ್ರು ಸರ್, ನಮಗೇನಿದೆ? ಇದೆ ಅಲ್ವಾ ನಿಮ್ಮ ಸ್ಟ್ಯಾಂಡ್ ಇದೆ ಅಲ್ವಾ?